ಪ್ರಶಾಂತ್ ಸೆಂಟ್ರಲ್ ಏಜೆನ್ಸಿಗಳ ಮಿಸ್ಯೂಸು ಬರೀ ಚರ್ಚೆಗಳಾಗ್ತವೆ ಅಷ್ಟೇ. ಇದಕ್ಕೊಂದು ಅಂದರೆ ಕಡಿವಾಣ ಹಾಕೋದಕ್ಕೇನು ಮಾರ್ಗ ಅಂತ ಕಾಣಿಸ್ತಾ ಇಲ್ವಾ? ಅಲ್ಲ, ಅದಿತ್ತು ನೋಡಿ, ಅದು ಎಕ್ಸಿಕ್ಯೂಟಿವ್ ಅಂಡರ್ ಬರುತ್ತೆ. ಅದಕ್ಕೆ ನೀವು ಕಡಿವಾಣ ಹಾಕ್ಲಿಕ್ಕೆ ಮಾರ್ಗ ಇದ್ದಾಗ ಕೋರ್ಟ್ಗಳು ದೇ ಆ್ಯಕ್ಟ್ ಆಸ್ ಎ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಆಲ್ವೇಸ್. ಇವತ್ತು ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಹಾಳಾದ ಮೇಲೆ ಕೋರ್ಟ್ಗಳು ಏನೋ ಹೇಳೋದಕ್ಕಿಂತ ಅಲ್ಲ, ಕರೆಕ್ಟ್ ಇದೆ. ಬಟ್ ಅನೇಕ ಬಾರಿ ಬೆನಿಫಿಟ್ ಆಫ್ ಡೌಟ್ ಇರುತ್ತೆ. ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಕೋರ್ಟಿಗೆ ಅಪ್ರೋಚ್ ಆಗ್ತವೆ. ಆದರೆ ನೋಡಿ, ಭಾರತದ ಡೆಮೋಕ್ರಸಿ ಯಾಕೆ ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ ಅಂದರೆ, ಇವತ್ತು ಟ್ರಯಲ್ ಕೋರ್ಟ್ ಈ ರೀತಿಯ ಜಡ್ಜ್ಮೆಂಟನ್ನು ಕೊಟ್ಟಿದ್ದರಿಂದ. ಅಂದರೆ ಕೋರ್ಟ್ಗಳು ಈ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಏನು ಸಂವಿಧಾನ ಹೇಳಿದೆ ಅದು ಹೆಂಗೆ ಪಾಲನೆ ಆಗುತ್ತೆ, ಅದರಿಂದ ಪ್ರಜಾಪ್ರಭುತ್ವ ಹೆಂಗೆ ಆಗತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಎರಡನೇ ಭಾಗ ಅಜಿತ್, ಈಗ ರಾಜ್ಯಪಾಲರಿಗೆ ನಾವು ವಿವೇಚನೆಯ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ. ಈಗ ಇದೆಲ್ಲ ಚರ್ಚೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಬಿಟ್ಟು ಹೋಗ್ಬಿಟ್ರು. ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಅವರ ಕಾರಣದಿಂದಲೇ ಈ ಪ್ರಕರಣ CBI ಇನಿಷಿಯೇಟ್ ಮಾಡ್ತು. ಸೊ ನನಗನ್ಸುತ್ತೆ ಅಂತಿಮವಾಗಿ ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಅಜಿತ್, ನೀವು ಬೆನಿಫಿಟ್ ಆಫ್ ಡೌಟ್, ಈಗ ಯಾವುದೋ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರು ಅಂತ ಅನ್ಕೋಣ, ನೀವು ಅವ್ರದ್ದು ಪೆನ್ಷನ್ ಹಿಡಿತೀರಿ, ಅದು ಹಿಡಿತೀರಿ, ಇದು ಹಿಡಿತೀರಲ್ವಾ? ಕರೆಕ್ಟ್. ಈ ರೀತಿ ನೀವು ಯಾವುದೇ, ಈಗ ಅಂತಿಮವಾಗಿ ನಾನೇನು ಟ್ರಯಲ್ ಕೋರ್ಟನ್ನೇ ಒಪ್ಕೊಳ್ಳಲ್ಲ. ಸುಪ್ರೀಂ ಕೋರ್ಟದ ಆದೇಶ ಬಂದ ಮೇಲೆ ಒಂದು ವೇಳೆ ಈ ಪ್ರಕರಣದಲ್ಲಿ ಏನೂ ತಥ್ಯ ಇರದೆ ಇಷ್ಟೆಲ್ಲ ನಡೀತಾ ಇದ್ರೆ ಯಾರದಕ್ಕೆ ಮೂಲ? ಅವ್ರಿಗೂ ಏನಾದರೂ ಒಂದಿಷ್ಟು ದಂಡವನ್ನು ವಿಧಿಸಬೇಕಾಗತ್ತೆ ನನ್ನ ಪ್ರಕಾರ. ಅದರ್ವೈಸ್ ಏನಾಗುತ್ತೆ ಅಂದರೆ, ನನಗೆ ಡಿಸ್ಕ್ರಿಷನ್ ಇದೆ, ಪೊಲಿಟಿಕಲ್ ಬಾಸ್ಗಳು ಹೇಳ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ನಾನು ನಿರ್ಧಾರಗಳನ್ನು ತಗೊಳ್ತಾ ಹೋಗ್ಬಿಟ್ರೆ. ಎಸ್, ರಮೇಶ್ ಬಾಬು ಅವರೇ, ನ್ಯಾಯಾಂಗ ಸ್ವತಂತ್ರವಾಗಿದೆಯಾ ಈ ದೇಶದಲ್ಲಿ? ನೋಡಿ, ಟ್ರಯಲ್ ಕೋರ್ಟ್ಗಳು ಕೊಡೋಂಥ ಜಜ್ಮೆಂಟು ಭಾಳಷ್ಟು ಕೇಸಲ್ಲಿ ಇಟ್ ಈಸ್ ಎ ಫೌಂಡೇಶನ್ ಅಪ್ ಟು ಸುಪ್ರೀಂ ಕೋರ್ಟ್. ಹೌದು, ಅಗ್ರಿ. ಅದನ್ನು ನಾವು ಸುಮ್ಮನೆ ಅಪೀಲಬಲ್ ಆರ್ಡ್ರು ಈ ಥರದ ಮೇಲೆ ನಾವು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಏನಿದೆ, ಟ್ರಯಲ್ ಕೋರ್ಟು, ನಾಟ್ ಓನ್ಲಿ ಇವತ್ತು ಕೇಜ್ರಿವಾಲ್ ಈ ಪ್ರಕರಣದಲ್ಲಿ 23 ಆರೋಪಿಗಳನ್ನ ಮುಕ್ತ ಮಾಡಿದೆ. ಹೌದು. ಆಗಲೇ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕಂಪ್ಲೇಂಟ್ ಹೇಳಿ. ಇಟ್ ಈಸ್ ರಾಂಗ್. CBI ಕೇಸ್ ವಾಸ್ ರಿಜಿಸ್ಟರ್ಡ್ ಇನ್ July 2022 ಆನ್ ಎ ಕಂಪ್ಲೇಂಟ್ ಮೇಡ್ ಬೈ ಸಕ್ಸೇನಾ. ಆವತ್ತಿನ ಲೆಫ್ಟಿನೆಂಟ್ ಗವರ್ನರು ಸಕ್ಸೇನಾ ಅವರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಈ ಕೇಸಲ್ಲಿ FIR ರಿಜಿಸ್ಟರ್ ಆಗಿದ್ದಂಥದ್ದು. ಇಲ್ಲಿ ಬಹಳ ಚೆನ್ನಾಗಿ ಕೋರ್ಟು ಪೊಲಿಟಿಕಲ್ ವೆಂಡೇಟಾ ಲುಕ್ಸ್ ಲೈಕ್ ಸೆಟಲ್ಡ್. ನಾನು ಕೇಳ್ತಾ ಇರೋದು ನ್ಯಾಯಾಂಗ ಈ ದೇಶದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡ್ತಿದೆ ಅಂತ ಅನಿಸ್ತಾ ಇದೆ. ಅಬ್ಸರ್ವೇಷನ್ ಅರ್ಥ ಆಗಬೇಕು ಇಲ್ಲಿ. ಅದು ಮುಗಿಸ್ತೀನಿ ನೋಡಿ. The judge also criticized the Central Bureau of Investigation CBI for a shabby probe and recommended an inquiry against its officials. Department. Yes, ನೋಡಿ, ವೆರಿ ರೇರ್ ಕೇಸಸ್ಸು. ನೀವು ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಅಧಿಕಾರ ದುರುಪಯೋಗ ಮಾಡಿಕೊಂಡು ರೂಲಿಂಗ್ ಪಾರ್ಟಿ ಪರವಾಗಿ ಯಾಕೆ ಮಾಡೋಂಥದ್ದು ಇದೆಯಲ್ಲ, ಇದು ಈ ಸಂವಿಧಾನದ ಪ್ರಜಾಪ್ರಭುತ್ವವನ್ನು ಕೋರ್ಟ್ ಮಾಡಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.